ಪ್ಲಾನ್ ಮಾಡಿ ಇಬ್ರು ಕೂಡ ಹೆಂಗ ಅದನ್ನ ನೀವು ಸಪೋರ್ಟ್ ಮಾಡ್ತೀರಿ. ಯಾಕಂದ್ರೆ ನೀವು ಇರೋದ್ರಾಗ ನಿಮ್ದ ಮೇನ್ ಜವಾಬ್ದಾರಿ ರಾಜಣ್ಣ. ಇಬ್ರು ಕೂಡ ಹೆಂಗ ಅದನ್ನ ನೀವು ಸಪೋರ್ಟ್ ಮಾಡ್ತೀರಿ ಇದೆಲ್ಲ ಕುಂತು ಪ್ಲಾನ್ ಮಾಡ್ರಿ. ನಾವೆಲ್ಲ ಎಲ್ಲರ ಜೊತೆಗೆ ಇರ್ತೀವಿ. ಆಮೇಲೆ ಹೇಮಲತಾ ನಾಯಕರಿಗೆ ಹೇಳಿದ್ವಿ, ಯಾರಿದ್ದರಿಗೆ ಹೇಳಿದ್ವಿ, ತಂಗಿಗೆ ಅವ್ರಿಗೆ ಹೇಳಿದ್ವಿ. ಆಮೇಲೆ ಇದ್ರದ್ದೊಂದು ಈಗಿನ್ನೂ ಒಂದು ಸಮಸ್ಯೆ ನೋಡಿ, ಎಲ್ಲ ಫ್ಯಾಕ್ಟ್ರಿಗಳಿಗೆ ನೀರು ಕೊಡ್ತಾರೆ, ಪರ್ಮಿಷನ್ ಕೊಟ್ಟು ನಿಮ್ಗೆ ಕುಡಿಯೋಕೆ ನೀರು ಬೇಸಾಗ ಇಲ್ಲೇ ನೀರು ಸಮಸ್ಯೆ. ಆಮೇಲೆ ಈಗ ಸಿಂಧನೂರು ಕಾರಟಗಿ ಆ ಕಡೆ ಎಲ್ಲ 7 ದಿವಸಕ್ಕೆ ನೀರು ಕೊಡ್ತಾರೆ. ಈಗ 2ನೇ ಬೆಳೆಗೆ ನೀರಿಲ್ಲ, ಫ್ಯಾಕ್ಟ್ರಿಗಳಿಗೆ ಪರ್ಮಿಷನ್ ಕೊಟ್ಟರು ಮತ್ತು ನೀರು ಕೊಡ್ಬೇಕಂದ್ರೆ ಹೆಂಗೆ ಆ ಕಡೆ ಭಾಗದ ಜನರಿಗೆ ನೀರು ಕೊಡ್ತಾರೆ. ಕುಡಿಯೋಕೆ ನೀರಿಲ್ಲ, 2ನೇ ಬೆಳೆಗೆ ನೀರು ಏನು ಕೊಡ್ತಾರೆ. ಎಲ್ಲಿ ಈಗ ಫ್ಯಾಕ್ಟ್ರಿಗಳು ಕೊಡ್ತಾರೆ. ಮತ್ತೆ ಈಗ ಆ ಭಾಗದ ಜನರದ್ದು ಕೊಪ್ಪಳದ ಸಮಸ್ಯೆ ಅಲ್ಲಿಗಿದು. ನಿಮ್ ಗಂಗಾವತಿ, ಸಿಂಧನೂರು, ಕಾರಟಗಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ನಿಮ್ ಫ್ಯಾಕ್ಟ್ರಿ ನೀರು ಕೊಡೋದ್ರಲ್ಲಿ ಜನರಿಗೆ ಕುಡಿಯೋ ನೀರು ಉಳಿಸ್ಕೊಳ್ಳೋ ಸಮಸ್ಯೆಗೆ ಸಿಂಧನೂರು, ಕಾರಟಗಿ, ಸಿಂಧನೂರಿಗೆ 7 ದಿವಸಕ್ಕೆ ನೀರು ಬಿಡ್ತಾರೆ. ಸಾಲ ಮಾಡ್ಕೊಂಡಿವಿ, ತೊಂದ್ರೆ ಬೆಳಿಗ್ಗೆ ಬಿಡ ಕುಡಿಯಕ ನೀರು ಸಮಸ್ಯೆ ಇಲ್ಲಾಂದ್ರೆ 2ನೇ ಬೆಳಿಗ್ಗೆ ನೀರೆಲ್ಲ ಹೋಗ್ತದೆ. ಇದು ಎಲ್ಲಾ ಭಾಗದ ರೈತರು ಅವ್ರಿಗೆ ತೊಂದ್ರೆ, ನಮಗೂ ತೊಂದ್ರೆ. ಸುಮಾರು 40ರಿಂದ 50 ಕಿಲೋಮೀಟರ್ ಸರೌಂಡಿಂಗ್ ಏರಿಯಾ ಇಲ್ಲಿ ಯಾರು ಬದುಕಕ್ಕಾಗಲ್ಲ. ಎಲ್ಲ ಸಂಘಟನೆಗಳು ತಗೊಳ್ರಿ, ಅವರು ಇವರು ಎಲ್ಲ ನರ್ಸಿಂಗ್ ಅದೆಲ್ಲ ಏನಿಲ್ಲ, ಎಲ್ಲರೂ ಕೂಡ್ಕೊಂಡ್ ಮಾಡ್ರಪ್ಪಿ. ಎಲ್ಲರೂ ಏನೋ ಸಪರೇಟ್ ಏನು ಇಲ್ಲ, ಯಾರು ಇಂಟ್ರೆಸ್ಟ್ ಇಲ್ಲ, ಯಾರು ಮುಖಂಡ, ಎಲ್ಲರೂ ಮುಖಂಡ್ರಿ. ಇದಕ್ಕೆ ಎಲ್ಲರದು ಲೈಫ್ ಪ್ರಶ್ನೆ ಐತಿಲ್ಲ, ಈಗ ಎಲ್ಲರೂ ಕೂಡ ಮಾಡೋದು ಅಲ್ಲಪ್ಪ. ಈಗ ಹೊಸದು ಶಂಕರ್ ಗೌರ್ಮೆಂಟ್ ಈ ಮುಂಚೆ ಇದ್ದಿದ್ದು ಈಗ ಡಸ್ಟ್ ಬರಕ ಅದನ್ನ ಕಂಟ್ರೋಲ್ ಮಾಡ್ಸಕ್ ನಾವು ಚಿಮಣಿ ಫ್ಯಾನ್ ಚಿಮಣಿ ಹಾಕಿಲ್ಲ. ಮೊದಲು ಸರ್ಕಾರ ತೆಗಿಲಿ, ಆಮೇಲೆ ಎಲ್ಲರೂ ಕೂಡ ಅಂದ್ರೆ ಕೈಗಾರಿಕಾ ನೀತಿ ಬೇಕು ಸ್ಪಷ್ಟವಾಗಿ. ಕೊಪ್ಪಳಕ್ಕೆ ಇಷ್ಟು ಫ್ಯಾಕ್ಟ್ರಿ ಕೊಟ್ಟಿಲ್ಲ, ಮುಂದೆ ಎಷ್ಟು ಕೊಡೋರು, ಇನ್ನು ನಮ್ದು ಊರು ಇರಬೇಕು ಅಥವಾ ಫ್ಯಾಕ್ಟ್ರಿ ಮಾಡ್ತೀವಿ. ಎಷ್ಟು ಫ್ಯಾಕ್ಟ್ರಿಗಳಂತ ಬರೋದು, ಇದಕ್ಕೇನು ಲಿಮಿಟೇಷನ್ ಇಲ್ಲ, ಏನೈತಿದು, ಇದಕ್ಕೇನು ಕಾನೂನು ಐತಿ, ಏನು ಕೊಪ್ಪಳದಾಗ ಅಷ್ಟು ಫ್ಯಾಕ್ಟ್ರಿ ಮಾಡ್ಬೇಕಂತ ಏನು ಕಾನೂನು ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಬಿದ್ದಿವ್ರಿ ಮಾಡಕತ್ಬಿಟ್ಟರು. ಇಂಡಸ್ಟ್ರಿಯಲ್ ಹಬ್ ಅಂತ ಮಾಡಿ ಒಟ್ಟು ಟೋಟಲ್ ಒಂದು ಪ್ರಾಜೆಕ್ಟ್ ಮಾಡಿ ಎಲ್ಲರೂ ಇರ್ತೀವಿ. ಎಲ್ಲರೂ ಸುತ್ತ ಹಳ್ಳಿ ಜನ ಇರ್ತಾರೆ. ಯಾರು ಸಿಂಗಲ್ ಅವರು ಇವರು ನೇತೃತ್ವ, ಪ್ರತಿಯೊಬ್ಬರು ನೇತೃತ್ವ ತಗೋಬೇಕು. ಅಜ್ಜರೊಬ್ಬರ ನೇತೃತ್ವ ಅಲ್ಲ ಏನಿಟ್ಟಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗ್ತೈತಲ್ಲ. ನಾನು ಅದ್ರ ಬಗ್ಗೆ ನಿಸ್ಸಂಕೋಚವಾಗಿ ಸಂಪೂರ್ಣ ಫಸ್ಟ್ ನಾವು ವಿರೋಧಿಸ್ತೇನೆ. ನಾನು ಪರಿಸರದ ಬಗ್ಗೆ ಪ್ರಶ್ನೆ ಇಲ್ಲ, ನಾನು ಕಾಂಪ್ರಮೈಸ್ ಇಲ್ಲ. ಎಲ್ಲರಿಗೂ ನಾನು ಶಾಸಕರಿಗೆ, ಸಂಸದರಿಗೆ, CM ಅವ್ರಿಗೆ ಮತ್ತು ಕೈಗಾರಿಕಾ ಮಿನಿಸ್ಟ್ರಿಗೆ ಮತ್ತೆಲ್ಲ ಶಾಸಕರ ಸಚಿವರಿಗೆ ಈಗಾಗಲೇ ಎಲ್ಲರಿಗೂ ಒಂದ್ಸಲ ನಾನು ಮಾತಾಡಿ, ಜಾತ್ರೆಗಿಂತ ಮುಂಚೆನೇ ಅವ್ರಿಗೂ ಇಬ್ಬರಿಗೆ ಅದ್ರ ಬಗ್ಗೆ ಹೇಳಿನ. ನನಗೆ ಪರಿಸರದ ಬಗ್ಗೆ ಐ ವಿಲ್ ನೆವರ್ ಕಾಂಪ್ರಮೈಸ್, ಅದ್ರ ಬಗ್ಗೆ ಏನೂ ಪ್ರಶ್ನೆನೇ ಇಲ್ಲ. ಆಮೇಲೆ ಅವ್ರು ಬಲ್ದೊಟ್ಟದವ್ರು ಬಂದಿದ್ದರು ನನ್ನ ಹತ್ರ ಪೂಜಾಕ್ಕೆ ಬರ್ಬೇಕಂದ್ರೆ ನಾನು ಬರೋಂಗಿಲ್ಲ. ನನಗೆ ಅದ್ರ ಬಗ್ಗೆ ಸ್ಪಷ್ಟವಾಗಿ ವಿರೋಧ ಐತೆ, ಅದ್ರ ಪ್ರಶ್ನೆ ಇಲ್ಲ, ನಾನು ಬರೋದು ಇಲ್ಲ. ಆಮೇಲೆ ಇಡೀ ಪರಿಸರ ಎಲ್ಲ ಅದರಿಂದ ಹಾಳಾಗಿ ಹೋಗ್ಬಿಟ್ಟಿದೆ. ಮತ್ತು ನೀವೆಲ್ಲರೂ ಕೂಡಿ ಅದನ್ನು ನಿಮಗೆ ಮಿಕ್ಕಿ ಹೋಗುವಂಥದ್ದು ಏನಿದೆ ಅದರ ಎಲ್ಲರೂ ಇದ್ರಾಗ ಎಲ್ಲ ರಗಣ ಎಲ್ಲರೂ ಪಕ್ಷಾತೀತವಾಗಿ ಮಾಡ್ರಿ. ಬಸ್ಸು ಇದಕ್ಕೆ ಯಾರೂ ಪಕ್ಷ ತರಬೇಡ್ರಿ, ಯಾರ ಬಗ್ಗೆ ಯಾರೂ ಟೀಕೆ ಟಿಪ್ಪಣಿಗಳಿಲ್ಲ. ನಮಗೆ ಬದುಕಿಸಬೇಕಷ್ಟೇ ಎಲ್ಲರೂ ಕೂಡಿ. ಮತ್ತು ಒಂದು ವೇಳೆ ಕೊಪ್ಪಳಕ್ಕೆ ಫ್ಯಾಕ್ಟ್ರಿ ಬಂತು ಅಂದ್ರೆ ನೀವೆಲ್ಲರೂ ಸುಮ್ಮನೆ ಆದ್ರಿ ಅಂದ್ರೆ ಕೊಪ್ಪಳದಾಗ ತೊಟ್ಟಲ್ಗೆ ಹೋಗೋರು ಕಡಿಮೆ, ಸ್ಮಶಾನಕ್ಕೆ ಹೋಗೋದು ಜಾಸ್ತಿ ಆಗುತ್ತೆ. ಇಷ್ಟೇ. ಇದಕ್ಕಿಂತ ಜಾಸ್ತಿ ಅದ್ರ ಬಗ್ಗೆ ಏನು ಹೇಳೋದೈತಿ? ಇದಕ್ಕೆ ಯಾರೂ ಸಹಮತ ಇಲ್ಲ. ಸರ್ಕಾರಗಳು ಯಾರದೇ ಇರಲಿ, ನಿಮ್ಮದು ಜವಾಬ್ದಾರಿ ಇದ್ರೆ ಜಾಸ್ತಿ. ಯಾಕಂದ್ರೆ ಸರ್ಕಾರ ನಿಮ್ದು ಇರೋದ್ರಿಂದ ನೀವು ಇದು ಹೆಂಗೆ ಫೋರ್ಸ್ ತರ್ತೀರಿ, ರಾಜಣ್ಣ ನೀನು ಕೂಡಿ ನೀವು ಮಾಡಿರಿ. ಉಳಿದ ಪಕ್ಷಗಳು ಪಕ್ಷಾತೀತವಾಗಿ ಇದ್ರಾಗ ಯಾರಿಗೆ ಟೀಕೆ ಟಿಪ್ಪಣಿಗಳು ಬೇಡ. ಆ ಸರ್ಕಾರ ಇದ್ದಾಗ, ಈ ಸರ್ಕಾರ ಇದ್ದಾಗ, ಇದು ಫಸ್ಟ್ ಇದರಿಂದ ಹೊರಗೆ ಬರೀ ಎಲ್ಲರೂ ಸುಮ್ಮನೆ ಅಂದರೆ ಟೀಕೆ ಟಿಪ್ಪಣಿಗಳು ಬರೀ ಅದ್ರಾಗ ಸಮಯ ಹೋಗ್ಬಿಡ್ತೈತಿ. ಮತ್ತು ಎಲ್ಲ ಸಂಘಟನೆಗಳು ಕರ್ಕೊಂಡು ಎಲ್ಲ ಸಂಘಟನೆಗಳು ನೇತೃತ್ವ ತಗೊಳ್ಳಿ. ಆ ಸಂಘಟನೆ, ಈ ಸಂಘಟನೆ, ಇದು ಒಂದಂತ ಏನಿಲ್ಲ. ಒಂದಿಷ್ಟು ಹುಡುಗರು ಏನು ಅವ್ರು ಕುಂತು ಒಂದು ಟೀಮಲ್ಲೇ ಬೇಕಲ್ಲಿ ಮಾಡಕ್ಕೆ, ಅವ್ರೇನು ಹುಡುಗರು ಮಾಡಕತ್ತಾರೆ. ಅದನ್ನು ಮುಂದೆ ಫ್ಯಾಕ್ಟ್ರಿ ಕೊಟ್ರೆ ಈಗ ಅವ್ರು ಕುಡಿಯೋ ನೀರಿನ ಹೆಂಗೆ ಸಮಸ್ಯೆ, 2ನೇ ಬೆಳೆ ನೀರಿನ ಸಮಸ್ಯೆ. ಆಮೇಲೆ ಈಗ ಇಂಡಸ್ಟ್ರಿ ನೀರೆಲ್ಲ ಒಳಗೆ ಬಿಡ್ತಾರ. ಈಗ ಅವೆಲ್ಲ ಈಗ ನೋಡಿ ಇದ್ರ ಹತ್ರ ಬೋರ್ವೆಲ್ಲು ನೀರೆಲ್ಲ
ಅಲ್ಲ ಅವರು ಎಚ್ಚೆತ್ಕೊಳ್ಳುವಂಥದ್ದು ಚಲೋ ಚಲೋ ವಿಷಯಗಳಿಗೆ ಅವ್ರು ಏನಾದ್ರು ಮಾಡಲಿ, ನಾವು ಅದು ಪರಿಸರದ ಮೇಲೆ ಪರಿಣಾಮ ಸ್ಟೀಲ್ ಆ್ಯಂಡ್ ಹೆಲ್ತ್ ಫಸ್ಟ್ ಫ್ಯಾಕ್ಟ್ರಿ ಕೊಪ್ಪಳದಿಂದ ಏನು ಈಗ ನಾವು ಅಲ್ಲ ಅವರು ನಮ್ಮನ್ನು ಕರೆಕ್ಟ್ ಬಂದಿದ್ರು, ನಾವು ಬರಂಗಿಲ್ಲ ಅಂತ ಹೇಳ್ಬಿಟ್ಟಿವಿ. ಮತ್ತೆಲ್ಲ ಶಾಸಕರು ಸಚಿವರಿಗೆ ಮಾತಾಡೈತಿ, ಅವರು ಯಾರು ಹೋಗಂಗಿಲ್ಲ. ಈಗ ಅವ್ರು ಹೆಂಗೆ ಪೂಜೆ ಮಾಡ್ತಾರೆ ಮುಂದೆ ನೋಡೋಣ ಅಂತಲ್ಲ, ಅವರಿಗೆ ಮಾತಾಡಲ್ರಿ. ಅಲ್ಲ ಎಲ್ಲರಿಗೆ ಹೇಳೋದಲ್ಲ, ಇದು ಸಾಮೂಹಿಕ ಒಂದು ಒಬ್ಬಂದ ಇಲ್ಲ. ಈಗ ಎಲ್ಲರೂ ಬದುಕ್ತೀವಿ, ಎಲ್ಲರೂ ಎಲ್ಲರೂ ನೇತೃತ್ವ ವಹಿಸ್ರಿ, ಎಲ್ಲರೂ ಕೂಡಿ ಮಾಡ್ರಿ. ಯಾರು ಇಂಡಿವಿಜುವಲ್ ಎಲ್ಲರೂ ಬದುಕಬೇಕಾಗಿತ್ತಿಲ್ಲ. ಅಜ್ಜರೊಬ್ಬರ ಪ್ರತಿಯೊಂದು ಸಣ್ಣ ಮಗನ ಹಿಡ್ಕೊಂಡು ಮುದುಕನವರೆಗೂ ನಮ್ಮ ಆಯುಷ್ಯ ಕಡಿಮೆ ಆಗುತ್ತೆ. ಎಲ್ಲರದು ಒಂದು 10-15 ವರ್ಷ ಕಡಿಮೆ ಆಗುತ್ತೆ.